ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತು ನಾವು ಹೋಗ್ತಾ ಇದ್ದೀವಿ ಮಂತ್ರಾಲಯಕ್ಕೆ. ಅದು ಕಡೂರಿಂದ. ಈಗ ನಾವು ಹೋಗ್ತಿರೋ ಟ್ರೈನ್ ಬಂದುಬಿಟ್ಟು ಕಡೂರು ಟು ಮಂತ್ರಾಲಯ ಡೈರೆಕ್ಟ್ ಟ್ರೈನು. ಆಲ್ರೆಡಿ ಟ್ರೈನ್ ಇವತ್ತಾಕೋ ಗೊತ್ತಿಲ್ಲ, 1 hour ಲೇಟ್ ಅಂತ ತೋರಿಸ್ತಾ ಇದೆ, ನೋಡಬೇಕು. ಇದು ನಾವು ಬುಕ್ ಮಾಡಿರೋ ಕೋಚು B5C1. ಅಲ್ಲಿ ಗಂಟ B4, B ಇಂದ B5 ಗಂಟ ಇದೆ. ಇನ್ನು ಈ ಕಡೆ ಇರೋದೆಲ್ಲ ಸ್ಲೀಪರ್ 1, ಸ್ಲೀಪರ್ ಕೋಚ್ಗಳು. ಪ್ಲಸ್ ಲಾಸ್ಟಲ್ಲಿರೋದು ಜನ್ರಲ್ಲು. ಲಾಸ್ಟಲ್ಲಿ 2 ಪ್ಲಸ್ ಮತ್ತು ಫ್ರಂಟಲ್ಲಿ 2 ಜನರಲ್ ಕೋಚ್ಗಳಿದೆ. ನಾನು ಬುಕ್ ಮಾಡಿರೋದು ವಾರಣಾಸಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಇದು ವೀಕ್ಲಿ ಒನ್ಸ್ ಇರುತ್ತೆ. ಟೋಟಲಾಗಿ ವಾರದಲ್ಲಿ 3 ಟ್ರೈನ್ ಇದೆ ಮಂತ್ರಾಲಯಕ್ಕೆ. ಬಟ್ ಅದರಲ್ಲಿ ಒಂದು ಮಾತ್ರ ಕಡೂರು ಸ್ಟಾಪ್ ಕೊಡೋಲ್ಲ, ಬೀರೂರು ಜಂಕ್ಷನ್ನ ಸ್ಟಾಪ್ ಕೊಡುತ್ತೆ. ಚಿಕ್ಕಮಂಗ್ಳೂರಿಂದ ತುಂಬ ಹತ್ರ ಸ್ಟೇಷನ್ ಅಂತಂದರೆ ಕಡೂರು. ಸೊ ಕಡೂರಿಂದ ಒಂದು 10 ಕಿಲೋಮೀಟ್ರ್ ಬೀರೂರು ಜಂಕ್ಷನ್ ಆಗುತ್ತೆ. ಟಿಕೆಟ್ ಬುಕ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ 1 ವೀಕು ಅಥವಾ 1 ಮಂತ್ ಮುಂಚೆ ಬುಕ್ ಮಾಡ್ಕೊಳ್ಳಿ. 1 ಮಂತ್ ಮುಂಚೆ ಬುಕ್ ಮಾಡಿಕೊಂಡ್ರೆ ಒಂದು ಮಠದಲ್ಲಿ ರೂಮ್ ಸಿಗೋಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಆನ್ಲೈನ್ ಬುಕ್ಕಿಂಗು 3 ಡೇಸ್ ಮುಂಚೆನೇ ಬಿಡ್ತಾರೆ. ಬಟ್ 3 ಡೇಸ್ ಮುಂಚೆ ಆನ್ಲೈನ್ ನೀವು ಯಾವುದೇ ರೂಮ್ ಬುಕ್ಕಿಂಗ್ ಮಾಡೋಕ್ಕೋದ್ರೂ ರೂಮ್ಸ್ ಖಾಲಿ, ಏನು 0 ಅಂತಲೇ ತೋರಿಸುತ್ತೆ, ಅವೈಲಬಲ್ ಇಲ್ಲ ಅಂತಲೇ ತೋರಿಸುತ್ತೆ. ಅದಕ್ಕೋಸ್ಕರ 1 ಮಂತ್ ಮುಂಚೆನೇ ಬುಕ್ ಮಾಡ್ಕೊಳ್ಳಿ. ಇನ್ನು ಟ್ರೈನ್ ವಿಷಯಕ್ಕೆ ಬರೋದಾದರೆ, ಸಮ್ಟೈಮ್ಸ್ ಟ್ರೈನ್ಗಳು ಸೀಟ್ ಅವೈಲಬಿಲಿಟಿ ಇರುತ್ತೆ ವಾರದ ಮುಂಚೆನೇ ಬುಕ್ ಮಾಡಿಕೊಂಡ್ರೆ. ನನಗೆ ಆ್ಯಕ್ಚುಲಿ ಸ್ಲೀಪರ್ ಸಿಗಲಿಲ್ಲ, ಸೊ ನಾನ್ AC ಸ್ಲೀಪರ್ ಯಾವುದೂ ಸಿಗಲಿಲ್ಲ. 3A ಕೋಚ್ ಮಾತ್ರ ಅವೈಲಬಲ್ ಇತ್ತು. 3A ಬಂದುಬಿಟ್ಟು ಇವಾಗ ನನಗೆ ಕಡೂರಿಂದ ಮಂತ್ರಾಲಯಕ್ಕೆ 735 ರೂಪೀಸ್ ಆಗಿದೆ. ಅಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 9 to 10 hours ಜರ್ನಿ ಆಗುತ್ತೆ. 9 to 10 hours ಜರ್ನಿಗೆ ಬಸ್ಸಿಗೆ ಕಂಪೇರ್ ಮಾಡಿದ್ರೆ ಇದು ಒಂಥರ ಬೆಟರ್ ಅನ್ನಿಸ್ತು. ಸೊ ಅದಕ್ಕೆ ಬುಕ್ ಮಾಡಿದೆ. ನಮಗೆ ಆನ್ಲೈನ್ ಬುಕ್ಕಿಂಗ್ ಏನೂ ಬೇಡ, ನಾರ್ಮಲಾಗೆ ಹೋಗ್ತೀನಿ, ಡೈರೆಕ್ಟಾಗೆ ಹೋಗ್ತೀನಿ ಅಂತಂದರೆ ಒಬ್ಬರಿಗೆ 165 ರೂಪಾಯಿ ಆಗುತ್ತೆ. ಚಿಕ್ಕಮಂಗ್ಳೂರಿಂದ ಹೋಗೋರಿಗೆ ನನ್ನ ಪ್ರಕಾರ ಇದು ಟ್ರೈನ್ ಬೆಸ್ಟು ಅಂತ ಅನಿಸುತ್ತೆ, ಈ ಟ್ರೈನು. ಇನ್ನು ಬಜೆಟ್ ಫ್ರೆಂಡ್ಲಿ ನೋಡ್ತೀನಿ ಅಂತಂದರೆ ಇನ್ನೂ ಒಂದು ಟ್ರೈನ್ ಇದೆ, ಸಿನ್ನೂರು ಟ್ರೈನು. ಆ್ಯಕ್ಚುಲಿ ಅದು ಬಂದುಬಿಟ್ಟು ಡೈಲಿ ಇದೆ. ಸೊ ಆ ಟ್ರೈನ್ನ ನೀವು ಕಡೂರಿಂದ ಹೋಗ್ಬೋದು ಸಿನ್ನೂರಿಗೆ. ಸೊ ಸಿಂಧನೂರಿಗೆ ಹೋಗ್ಬಿಟ್ಟು ಸಿಂಧನೂರಿಂದ ನಿಮಗೆ ರಾಯಚೂರಿಗೆ ಹೋದರೆ ರಾಯಚೂರಿಂದ ಮಂತ್ರಾಲಯಕ್ಕೆ ಬೇಜಾನ್ ಬಸ್ಗಳಿರುತ್ತೆ. ಬಟ್ ಆ ಟ್ರೈನ್ ಬಂದುಬಿಟ್ಟು ನಿಮಗೆ ನಾರ್ಮಲ್ ಬಂದುಬಿಟ್ಟು ವಿತೌಟ್ ಬುಕ್ಕಿಂಗು 100 ರೂಪಾಯಿನ 130 ರೂಪಾಯಿ ಚಾರ್ಜ್ ಆಗುತ್ತೆ. ಇನ್ನು ಬುಕ್ಕಿಂಗ್ ಹೋಗ್ತೀನಿ ಅಂತ ಅಂದರೆ ಮ್ಯಾಕ್ಸ್ ಟು ಒಂದು 200 to 230 ರೂಪೀಸ್ ಏನೋ ಚಾರ್ಜ್ ಆಗುತ್ತೆ ಅಷ್ಟೇ. ಅಂದರೆ ಬೇರೆ ಟ್ರೈನಿಗೆ ಹಾಸನ ಟ್ರೈನು ಮತ್ತು ಇನ್ನು ಕಡೂರಿಂದ ಬೇರೆ ಜನರಲ್ ಟ್ರೈನ್ ಏನಿದೆ ಅದನ್ನು ಬುಕ್ ಮಾಡಿಕೊಂಡ್ರೆ ಸಿಂಧನೂರು ಟ್ರೈನು ಸ್ವಲ್ಪ ರೈಟ್ ಕಮ್ಮಿ. ಬಟ್ ಅಂದರೆ ಏನಪ್ಪ ಅಂದರೆ ಅಲ್ಲಿಂದ ರಾಯಚೂರಿಗೆ ಹೋಗಬೇಕು, ರಾಯಚೂರಿಂದ ನೀವು ಮಂತ್ರಾಲಯನ ರೀಚ್ ಆಗಬೇಕಾಗುತ್ತೆ. ಮಂಗಳಂ ಭಗವಾನ ವಿಷ್ಣು ಮಂಗಳಂ ಗರುಡಧ್ವಜ ಮಂಗಳಂ ಪುಂಡರೀಕಾಕ್ಷಃ ಮಂಗಳಾಯತನೋ ಹರಿ. ಮಂತ್ರಾಲಯದಲ್ಲಿ ರಾಯರ ದರ್ಶನ ಕೂಡ ಆಯಿತು. ತುಂಬ ಬೇಗನೆ ಆಯಿತು ದರ್ಶನ. ಏನೊಂದು 2 ನಿಮಿಷದಿಂದ 5 ನಿಮಿಷದಲ್ಲಿ ದರ್ಶನ ಆಯಿತು. ಸೊ ಈಗ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ಪ್ರಸಾದ ಎಲ್ಲ ಇಸ್ಕೊಂಡಿದ್ದಾಯಿತು. ಸೊ ನೆಕ್ಸ್ಟು ಪಂಚಮುಖಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು. ಇಂಡಿವಿಜುವಲಾಗಿ ಹೋಗ್ತೀನಿ ಅಂತ ಅಂದರೆ ಸಪ್ರೇಟ್ ಆಗುತ್ತೆ. ಶೇರಿಂಗ್ ಆಟೋ ಇರುತ್ತೆ, ಶೇರಿಂಗ್ ಆಟೋದಲ್ಲಿ ಹೋಗಬೇಕು. ಎಷ್ಟು ಹೇಳ್ತಾರೆ ಗೊತ್ತಿಲ್ಲ. ನಾನು ಲಾಸ್ಟ್ ಟೈಮ್ ಒಂದು ಸತಿ ಬಂದಾಗ 150 ತೊಗೊಂಡಿದ್ರು. ಬಟ್ ಈ ಸತಿ ಎಷ್ಟಿದೆಯೋ ಗೊತ್ತಿಲ್ಲ, ನೋಡೋಣ. ದರ್ಶನ ಆದಮೇಲೆ ಈಗ ಪಂಚಮುಖಿ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಟೋಟಲ್ಲು ನಾವು ದರ್ಶನ ಆಯಿತು. ಬಟ್ ಇವಾಗ ಇನ್ನೂ ಜನ ಜಾಸ್ತಿ ಆಗ್ತಾನೆ ಇದ್ದಾರೆ. ಈಗ 5 ಟೆಂಪಲ್ಸ್ ತೋರಿಸ್ತೀವಿ ಅಂತ ಹೇಳಿದರೆ ಆಟೋ ಹತ್ಕೊಂಡು ಕೂತ್ಕೊಂಡಿದ್ದೀವಿ. ಇನ್ನೂ 4 ಜನ ಬಂದರೆ ಆಟೋ ಹೊರಡುತ್ತೆ, ಇಲ್ಲಾಂದರೆ ಅವ್ರು 4 ಜನ ಬರೋವರೆಗೂ ಆಟೋ ಲೇಟಾಗೇ ಹೊರಡೋದು. ಪರ್ ಹೆಡ್ಡು 150 ರೂಪೀಸು. ನೋಡೋಣ. 5 ದೇವಸ್ಥಾನ ಅಂತ ಅಂದರೆ ನನಗೆ ಗೊತ್ತಿರೋಂಗೆ ಪಂಚಮುಖಿ, ಒಂದು ಬಿಚ್ಚಾಲೆ, ಇನ್ನೊಂದು ಪಂಚಮುಖಿ ದೇವಸ್ಥಾನದ ಹಿಂದ್ಗಡೆನೇ ಇನ್ನೊಂದು ಐತೆ. ಬಟ್ ಬೇರೆ ಯಾವುದು ಅಂತ ಗೊತ್ತಿಲ್ಲ. ನೋಡೋಣ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ.